ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿಯೋ ಕಾರಣ ಇದು ಒಂದಿದೆ. ಏನು, ಕೋಪ ಬಂದರೆ ಹೊಡೆದು ಬಿಡೋದಂತೆ. ಯಾರು ಬರ್ತಾರೆ ವೈದ್ಯರು, ಮೊದಲೇ ಅವ್ರು ಕೆಲಸ ಮಾಡೋಕ್ಕೆ ಆ ಕಡೆಗೆ ಬರೋದಿಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಅವರು OPD ಚೀಟಿ ತೊಗೊಂಡು ಬಾ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ? ಅದಕ್ಕೆ ಅಷ್ಟೊಂದು ಜೋರಾಗಿ ಹೊಡಿಬೇಕಾ? ಯಾವ ಮಟ್ಟಕ್ಕೆ ಹೊಡೆದಾರಂದರೆ ಪಾಪ ತುಂಬ ಸೀರಿಯಸ್ ಅಂತೆ ಡಾಕ್ಟ್ರು. ನೋಡಿ ಅಲ್ಲಿ. OPD ಚೀಟಿ ತರಲು ಕೇಳಿದ್ದಕ್ಕೆ ವೈದ್ಯನ ಮೇಲೆ ಹಲ್ಲೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪುಂಡರ ಗ್ಯಾಂಗ್ನ ಅಟ್ಟಹಾಸ. ವೈದ್ಯರನ್ನ ನೆಲಕ್ಕೆ ಹಾಕಿ ಒದೆಯುತ್ತಿರೋ ಪುಂಡರು. ಮನಸೋ ಇಚ್ಛೆ ಹಲ್ಲೆ. ಬಿಟ್ಬಿಡಿ ಅಂತ ಕೇಳಿದ್ರು ಕರುಣೆ ಇಲ್ಲದೆ ಥಳಿಸುತ್ತಿರುವ ಕಿರಾತಕರು. ಇದು ಬೀದರ್ನ ಬಡವರ ಸಂಜೀವಿನಿ ಎನಿಸಿಕೊಂಡಿರುವ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದ ಘನಘೋರ ಘಟನೆ. ಹಾಗಂತ ವೈದ್ಯ ಏನು ಕರ್ತವ್ಯ ಲೋಪ ಎಸಗಿಲ್ಲ, ದರ್ಪ ಮೆರೆದಿಲ್ಲ. ಬೈಕ್ ಆಕ್ಸಿಡೆಂಟ್ ಆಗಿ ಗಾಯಗೊಂಡಿದ್ದ ಗೆಳೆಯನಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಗ್ಯಾಂಗ್ ಒಂದು ಬಂದಿದೆ. ರಾತ್ರಿ ಪಾಳಿಯಲ್ಲಿದ್ದ ವೈದ್ಯ ತುಕಾರಾಮ್ ಪ್ರಕರಣವನ್ನು ನಿಯಮದನ್ವಯ OPD ಚೀಟಿ ತರುವಂತೆ ಹೇಳಿದ್ದಾರೆ. ಇಷ್ಟಕ್ಕೆ ಸಿಡಿದ ಪುಂಡರ ಪಡೆ OPD ಚೀಟಿ ಇಲ್ಲದೆ ಚಿಕಿತ್ಸೆ ನೀಡಿ ಅಂತ ವೈದ್ಯನ ಮೇಲೆ ಹಲ್ಲೆ ಮಾಡಿದ್ದಾರೆ. ವಿಜಯ್ ಸಿಂಗ್ ಎಂಬ ರೋಗಿಗೆ OPD ಚೀಟಿ ನೀಡಿದರೆ ಮಾತ್ರ ಚಿಕಿತ್ಸೆ ನೀಡುವುದಾಗಿ ಹೇಳಿದ್ದೇ ಡಾಕ್ಟರ್ ತುಕಾರಾಮ್ ಬಾಲ್ಕಿಯವರ ದೊಡ್ಡ ತಪ್ಪು ಅನ್ನುವಂತೆ ಈ ಪುಂಡರು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇನ್ನೂ ಹೆಚ್ಚು ಕಡಿಮೆಯಾದರೆ ಜೀವ ಉಳಿಸುವ ವೈದ್ಯನ ಜೀವವೇ ಹೋಗುವ ಮಟ್ಟಿಗೆ ಮಾರಣಾಂತಿಕ ಹಲ್ಲೆಯಾಗಿದೆ. ಸದ್ಯ ಅದೇ ಆಸ್ಪತ್ರೆಯಲ್ಲಿ ವೈದ್ಯ ತುಕಾರಾಮ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕುಡಿದು ಬಂದು ಹಲ್ಲೆ ನಡೆಸಿದ್ದ ಗ್ಯಾಂಗ್ ಬಳಿಕ ಈಗ ಪರಾರಿಯಾಗಿದೆ. OPD ತಂದಿಲ್ಲ ಫಸ್ಟಿಗೆ ಬರ್ತಿಗೆ. OPD ತೊಗೊಂಬ ಅಂದರೆ ನಮಗೆ ಎಕ್ಸ್ರೇದಾಗ ಒಬ್ಬರು ಗೊತ್ತಾರ, ಡೈರೆಕ್ಟ್ ಹೋಯ್ತೇವೆ ನಾವು. OPD ಏನು ಬೇಡ, ನಿಂದೇನು ಎಕ್ಸ್ರೇ ಬರ್ಕೊಡೋದು ಅದು ಬರ್ಕೊಡು, ನಾವು ಹೋಯ್ತೇವೆ ಡೈರೆಕ್ಟ್ ಅಂದ್ರೆ. ಇಲ್ಲ OPD ನಂಬರ ಬೇಕು ಅಂದ್ರೆ ತಂದು ಎಕ್ಸ್ರೇ ಬರ್ಕೊಟ್ಟೆವು, ಹೋದ್ರು ಅವರು. ಅದ್ರಾಗ ಏನು MLC ಅದು ಏನು ಬರ್ದಿಲ್ಲ. ನಾವು ಹಿಂಗೆ ಮುಖ ಮೇಲೆ ಅವು ಎಕ್ಸ್ರೇ ರಿಕ್ವೇಷನ್ ಬಿಸಾಕ್ತಾನೆ. ಬಿಸಾಕಿ MLC ಯಾಕೆ ಮಾಡಿದೆವು ಅಂತ ಏಕವಚನ ಎಲ್ಲ ಮಾತಾಡ್ತಾನೆ. ನಾವು ಯಾರು ಹೇಳ್ಯಾರ ನಿಮ್ಗೆ MLCನೇ ಇಲ್ಲ ಅಂದ್ರೆ, ಇಲ್ಲಿ ಇವರು ಎಕ್ಸ್ರೇದವ್ರು ಹೇಳ್ಯಾರ ನನಗೆ ಅಂದ್ರೆ, ಯಾರ ಬಾ ಅಂತ. ಎಲ್ಲಿ ಮಾಡಿದೆ ಎಕ್ಸ್ರೇ, ಎಲ್ಲದ ತೋರಿಸು ಅಂದ್ರೆ, ಎಲ್ಲದ ತೋರಿಸಂತ ನನಗೆ ಬರ್ತಾನಿಂದ್ರಲ್ಲಿ ಅಂತ ಅವು ಬಂದು ಅವ್ರು ಪೂರ್ತಿ ಗ್ಯಾಂಗ್ ಎಲ್ಲ ಬಂದು ಹೊಡೆದಾರೆ, ಅಟ್ಯಾಕ್ ಮಾಡಿ. ಮುಖಕ್ಕೆ ಒದ್ದಾರ ಎಲ್ಲ ಬರೀ 10 ಜನ ಮ್ಯಾಲಿದ್ದು ರೀ. ಅವು ಹೊಡೆದಿನ ನಾ ಬಿದ್ದಿದೆ, ಯಾರು ಹೊಡೆದಾರ ಅಂತ ಗೊತ್ತೇ ಇಲ್ಲ. ಬಿದ್ದಿನ ಹೊಡೆದಾರೆ. ಅದು ಒಂದು ಪುಂಡರ ವಿರುದ್ಧ ಕೇಸ್ ದಾಖಲಿಸಿದ ವೈದ್ಯ, ಚಿಕಿತ್ಸೆ ನಿಲ್ಲಿಸಿ ಪ್ರತಿಭಟನೆಗೆ ಇಳಿದ ವೈದ್ಯ ಪಡೆ. ಬೀದರ್ನಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಬದುಕಿದೆಯಾ, ಇಲ್ಲ ಇದೇ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಮಲ್ಕೊಂಡಿದೆಯಾ ಅನ್ನೋ ಪ್ರಶ್ನೆಯನ್ನು ಹುಟ್ಟಿಸ್ತಾ ಇದೆ. ಬ್ರಿಮ್ಸ್ ವೈದ್ಯನ ಮೇಲೆ ನಡೆದ ಈ ಹಲ್ಲೆ ರಾತ್ರೋರಾತ್ರಿ ಹೀಗೆ ಯಾರಂದರೆ ಅವರು ಆಸ್ಪತ್ರೆಗೆ ನುಗ್ಗಿ ನಮಗೆ ಬೇಕಾದಂತೆ ನಾವು ಹೇಳಿದಂತೆ ಚಿಕಿತ್ಸೆ ನೀಡಿ ಅನ್ನುವ ಮಟ್ಟಿಗೆ ಪುಂಡರು ಬೆಳೆದಿದ್ದಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋದು ಸಂಶಯ ಹುಟ್ಟಿಸುತ್ತೆ. ಸದ್ಯ ಹಲ್ಲೆಗೊಳಗಾದ ತುಕಾರಾಮ್ ಭಾಲ್ಕೆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ವೈದ್ಯರ ಮೇಲಿನ ಹಲ್ಲೆ ಖಂಡಿಸಿ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ತಮ್ಮ ಕರ್ತವ್ಯವನ್ನು ನಿಲ್ಲಿಸಿ ಬ್ರಿಮ್ಸ್ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಸುಮಾರು 5,000ಕ್ಕೂ ಅಧಿಕ ವೈದ್ಯರು ಎಲ್ಲ ಚಿಕಿತ್ಸೆಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಇಳಿದ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ವೈದ್ಯರ ಮನವೊಲಿಸುವ ವೇಳೆ ವೈದ್ಯರ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೂಡಲೇ ಪುಂಡರ ಗ್ಯಾಂಗ್ ಅನ್ನು ಬಂಧಿಸಬೇಕು ಅಂತ ವೈದ್ಯರು ಆಗ್ರಹಿಸಿದ್ದಾರೆ. ಅಲ್ಲದೆ ವೈದ್ಯರಿಗೆ ಭದ್ರತೆ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಾವು ಎಮರ್ಜೆನ್ಸಿ ಸರ್ವಿಸಸ್, ಇನ್ ಸರ್ವಿಸಸ್, ಔಟ್ ಪೇಷಂಟ್, ಇನ್ ಪೇಷಂಟ್ ಎಲ್ಲ ಸರ್ವಿಸು ಹಾಲ್ಟ್ ಮಾಡಿದ್ದೀವಿ. ನಾವು ಯಾವ ಸರ್ವಿಸ್ ಇದು ಮಾಡೋಂಗಿಲ್ಲ. ನಮಗೆ ಇವಾಗ ಡಿಮ್ಯಾಂಡ್ಸ್ ಏನಿದೆ ಅಂದರೆ, ಅವ್ರಿಗೆ ಏನು ಮಾಡಿದ್ದಾರೆ, ಅವ್ನು ಹೊಡೆದಿರೋನಿಗೆ ಅವ್ನು ಇವಾಗ SS ಟ್ರೀಟ್ಮೆಂಟ್ ತೊಗೊಂತಿದ್ದಾನೆ. ಈಗ ಅವ್ನು ಹೊಡೆದಿರೋ ಇವ್ರಿಗೆ ಏನು ಮಾಡಿದ್ದಾರೆ, ಇವಾಗ ಇವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವ್ರು ಹಿಡಿದಿದ್ದಾರಾ ಇಲ್ವಾ, FIR ಕಾಪಿ ಮಾಡಿದಾರಿಲ್ವಾ, ಏನು ಮಾಡಿದಾರಿಲ್ಲ, ಅದಕ್ಕೆ ನ್ಯಾಯ ಬೇಕಿದೆ. ಇನ್ನೊಂದೇನೆಂದರೆ, ನಮಗೆ ಇವಾಗಲೇ ಎಮರ್ಜೆನ್ಸಿ ಒಳಗಡೆಗೆ ಅಲ್ಲಿ ಪೊಲೀಸ್ ಆಫೀಸರು ಡಿಪ್ಲೋ ಆಗಬೇಕಲ್ಲಿ ವರ್ಕಿಗೆ. ಅಂಟಿಲ್ ಅನ್ಲೆಸ್ ನಾವು ಎಮರ್ಜೆನ್ಸಿ ಸರ್ವಿಸಲ್ಲಿ ಪೊಲೀಸ್ ಡಿಪ್ಲೋ ಆಗಲಿಲ್ಲಂಗೆ ನಮಗೆ ಸೇಫ್ಟಿ ಇರಲ್ಲ. ಸೊ ಹಂಗಾಗ್ಬಿಟ್ಟು ನಾವು ಒಳಗಡೆ ಹೋಗಲ್ಲ, ಅಲ್ಲಿ ವರ್ಕ್ ಮಾಡೋಕ್ಕೆ ಹೋಗಲ್ಲ. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ರೀತಿ ಇಷ್ಟೆಲ್ಲ ರಾದ್ಧಾಂತ ಆದ ಮೇಲೆ 5 ಬಂಧಿಸಿದ್ದೇವೆ ಅಂತ ಪೊಲೀಸರು ಹೇಳಿದ್ದಾರೆ. FIR ಆಗಿದೆ. ಹಳೆ ಸೆಕ್ಷನ್ 307 ಮತ್ತು 353ದಲ್ಲಿ FIR ಆಗಿದೆ. ಮತ್ತು ಹೊಸ BNS ಅಲ್ಲಿ 109 ಆ್ಯಂಡ್ 132ದಲ್ಲಿ FIR ಆಗಿದೆ. ಜಸ್ಟ್ ಅಚಾತುರವಾಗಿ ಅದು ಘಟನೆ ನಡೆದಿದೆ. ಸೊ 5 ಜನರಿಗೆ ನಾವು ಆರೋಪಿಗಳು ಅರೆಸ್ಟ್ ಮಾಡಿದ್ದೀವಿ. 5 ಜನ ಸೆಕ್ಯೂರ್ ಆಗಿದ್ದಾರೆ. ಉಳಿದಿದ್ದು ಮತ್ತೆ ಯಾರು ಇದ್ದಾರೆ ಇದರಲ್ಲಿ ಅಂತೇಳಿ ಅದು ಕೂಡ ಎನ್ಕ್ವೈರಿ ಮಾಡ್ತೀವಿ. ಸೊ ಅವ್ರಿಗೂ ಕೂಡ ನಾವು ಅರೆಸ್ಟ್ ಮಾಡ್ತೇವೆ. ಮತ್ತು ಡಾಕ್ಟ್ರಿಗೆ ಏನು ಪ್ರೊಟೆಕ್ಷನ್ ಕೊಡೋಕೆ ಆಲ್ರೆಡಿ ನಾವು ನೈಟ್ ರೌಂಡ್ ಆಗಿರ್ಬೋದು ನಮ್ಮ ಸಿಬ್ಬಂದಿ ಎಲ್ಲ ಹಾಕೊಂಡಿದ್ವಿ. ಮತ್ತು ಎಕ್ಸ್ಟ್ರಾ 1 ಸಿಬ್ಬಂದಿಗೂ ಕೂಡ ನಾವು ಹಾಕೊಂತೀವಿ. ವೈದ್ಯನ ಮೇಲೆ ಹಲ್ಲೆ ಖಂಡಿಸಿ ಪ್ರತಿಭಟನೆ. ಚಿಕಿತ್ಸೆ ಸಿಗದೆ ವಾಪಸ್ ಹೋದ ರೋಗಿಗಳು. ವೈದ್ಯನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ 500ಕ್ಕೂ ಅಧಿಕ ವೈದ್ಯರಿಂದ ಬ್ರಿಮ್ಸ್ನ ಎಲ್ಲ ಚಿಕಿತ್ಸೆಗಳನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತುರ್ತು ಚಿಕಿತ್ಸಾ ಘಟಕ ಮತ್ತು ಬ್ರಿಮ್ಸ್ನ ಯಾವುದೇ ಚಿಕಿತ್ಸೆಯನ್ನು ನೀಡದೆ ವೈದ್ಯರು ನ್ಯಾಯಕ್ಕಾಗಿ ಸತ್ಯಾಗ್ರಹ ಧರಣಿ ಕುಳಿತಿದ್ದಾರೆ. ಹೀಗಾಗಿ ಇತ್ತ ಕುಗ್ರಾಮಗಳಿಂದ ಬಂದ ಬಡಪಾಯಿ ರೋಗಿಗಳು ಬ್ರಿಮ್ಸ್ನಲ್ಲಿ ಚಿಕಿತ್ಸೆ ಸಿಗದೆ ಪರದಾಡುತ್ತಾ ವಾಪಸ್ ಹೋಗ್ತಾ ಇದ್ದಾರೆ. OPD ಚೀಟಿ ಮತ್ತು MLC ವಿಚಾರಕ್ಕೆ ಏನೋ ಒಂದು
ಬೀದರ್ ಬ್ರಿಮ್ಸ್ನಲ್ಲಿ ವೈದ್ಯರಿಗೆ ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು ತಡರಾತ್ರಿ. ಹೀಗಾಗಿ ಈಗ ಏನು ಒಂದು ಎಲ್ಲ OPDಯನ್ನು ಬಂದ್ ಮಾಡಿ ವೈದ್ಯರು ನಮಗೆ ನ್ಯಾಯ ಬೇಕು ಅನ್ನುವಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ಈಗ ಬೀದರ್ ಬ್ರಿಮ್ಸ್ನ ಈ ಕ್ಯಾಜುಯಾಲಿಟಿ ಅಂದರೆ ತುರ್ತು ಚಿಕಿತ್ಸಾ ಘಟಕಗಳಿದ್ದೀವಿ. ಇದೇ ಘಟಕದಲ್ಲಿ ತಡರಾತ್ರಿ ಏನು ಆ ಒಂದು ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಪ್ರಮುಖವಾಗಿ ಏನು ತಡರಾತ್ರಿ ಏನು ಬೈಕ್ ಮೇಲೆ ಬಿದ್ದಂಥ ವಿಜಯ್ ಸಿಂಗ್ ಎಂಬ ಯುವಕನಿಗೆ ಏನೋ ಒಂದು ಟ್ರೀಟ್ಮೆಂಟ್ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಇದ್ದಂಥ ಏನೋ ಒಂದು ವೈದ್ಯರಿದ್ದರು. ಅವರು OPD ಚೀಟಿ ಮತ್ತು ಕೇಳಿದ್ದಾರೆ. ಆದರೆ OPD ಆಮೇಲೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲ, ಫಸ್ಟ್ OPD ಕೊಡೋ ಅನ್ನೋ ಸಂದರ್ಭದಲ್ಲಿ ನೋಡ್ಬೋದು ಇಲ್ಲಿ ಏನು ವೈದ್ಯರಿಲ್ಲದೆ ಜನರು ಕೂಡ ಬಂದು ವಾಪಸ್ ಹೋಗ್ತಿರೋಂಥ ದೃಶ್ಯ ಕೂಡ ನೀವು ನೋಡ್ಬೋದು. ಅಂದರೆ ಎಲ್ಲ ವೈದ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಇದು ತುರ್ತು ಚಿಕಿತ್ಸಾ ಘಟಕ ಏನಿದೆ ಖಾಲಿಯಾಗಿರೋದು ನೋಡೋದು, ಎಲ್ಲ ಬೆಡ್ಗಳಾಗಿರ್ಬೋದು ಮತ್ತು ಇಲ್ಲಿ ಯಾರು ವೈದ್ಯರು ಇಲ್ಲೇನು ಕುಂದಿರ್ತಾರೆ ವೈದ್ಯರು ಯಾವುದೂ ಇಲ್ಲಿ ವೈದ್ಯರು ಇಲ್ಲದೆ ಖಾಲಿಯಾಗಿರುವಂಥ ಚೇರ್ಗಳು ಕೂಡ ನೋಡ್ಬೋದು ನೀವು. ಅಂದರೆ ಪ್ರಮುಖವಾಗಿ ಏನು ತಡರಾತ್ರಿ ವೈದ್ಯರ ಮೇಲೆ ಹಿಗ್ಗಾಮಗ್ಗ ಒಂದು ಗ್ಯಾಂಗ್ ಥಳಿಸಿದೆ. ಆ ಥಳಿಸಿದ ಪರಿಣಾಮವಾಗಿ ಏನೋ ಒಂದು ಆ ತುಕಾರಾಮ್ ಬಾಲ್ಕೆ ಎಂಬ ವೈದ್ಯ ಫುಲ್ಲು ಏನೋ ಒಂದು ಗಂಭೀರ ಸ್ಥಿತಿಗಳು ಅಂದರೆ ಗಾಯಗಳಾಗಿರುವಂಥದ್ದು. ಈಗ ಸಂದರ್ಭದಲ್ಲಿ ವೈದ್ಯರು ಈಗ 500ಕ್ಕೂ ಹೆಚ್ಚು ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿನಿಯರು ಬೃಹತ್ ಪ್ರತಿಭಟನೆ ಮಾಡಿ ಒಂದು ರೀತಿಯ ಜಸ್ಟಿಸ್ ಬೇಕು, ನಮಗೆ ಒಂದು ಭದ್ರತೆ ಕೊಡಿ, ಚಿಕಿತ್ಸೆ ಕೊಡಲು ಭಯ ಆಗ್ತಾಯಿದೆ, ಚಿಕಿತ್ಸೆ ಒಂದು ಭದ್ರತೆ ಕೊಡಿ ಅನ್ನೋದು. ಹೀಗಾಗಿ ಯಾವುದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ನೀಡ್ತಾ ಇಲ್ಲ. ಯಾರೂ ಕೂಡ ಇಲ್ಲಿ ವೈದ್ಯ ಅಂದರೆ ರೋಗಿಗಳು ಕೂಡ ಇಲ್ಲ. ಯಾಕಂದರೆ ಅವರು ಯಾರು ನೋಡಲು ವೈದ್ಯರು ಕೂಡ ಇಲ್ಲಿ ಇಲ್ಲ. ಕ್ಷುಲ್ಲಕ ಕಾರಣಕ್ಕೆ ವೈದ್ಯರ ಮೇಲೆ ಹಲ್ಲೆಯಾಗಿದೆ. ಬ್ರಿಮ್ಸ್ನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹಲ್ಲೆ ಮಾಡಿದ ಗ್ಯಾಂಗ್ಗೆ ಮತ್ತೆ ಕೈಕಾಲು ಎತ್ತಲು 100 ಬಾರಿ ಯೋಚನೆ ಮಾಡುವಂತೆ ಪೊಲೀಸರು ಶಾಸ್ತಿ ಕಲಿಸಬೇಕಿದೆ. ಇಲ್ಲವಾದಲ್ಲಿ ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸುವಲ್ಲಿ ಅನುಮಾನವೇ ಇಲ್ಲ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.